ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದ ಮಾಸ್ ಲೀಡರ್ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಅತಿ ದೊಡ್ಡ ಸುದ್ದಿಯಲ್ಲಿರೋದು ಅವರ ಆಪ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಒಂದೊಂದು ಸ್ಟೇಟ್ಮೆಂಟ್ಗಳು ಕೂಡ ಅತಿ ದೊಡ್ಡ ಚರ್ಚೆಯನ್ನ ರಾಜ್ಯ ರಾಜಕೀಯದಲ್ಲಿ ಹುಟ್ಟು ಹಾಕ್ತಾ ಇದೆ. ಅದೇ ರೀತಿ ಸಿದ್ದರಾಮಯ್ಯನವರ ಈಗ ಒಂದು ಸ್ಟೇಟ್ಮೆಂಟ್ ಮತ್ತೆ ಚರ್ಚೆಯನ್ನ ಹುಟ್ಟು ಹಾಕಿದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ. ಏನಾಗ್ತಾ ಇದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಶುರುವಾಗಿದೆ ಗುಸುಗುಸು ಪಾಲಿಟಿಕ್ಸ್. ಸಿದ್ದರಾಮಯ್ಯ ಹೇಳಿಕೆಯಿಂದ ಶುರುವಾಯಿತಾ ಮತ್ತೊಂದು ಹೊಸ ಚರ್ಚೆ. ಇದೇ ವಿಚಾರಕ್ಕೆ ದೂರವಾಗಿದ್ದ ಆ ಗುರು ಶಿಷ್ಯರು. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಹೇಳಿದ್ದೇ ತೀರ್ಪು, ಅದೇ ಟಾಕ್ ಸ್ಟಾರ್ಟ್ ಆಗಿ ಹೋಗಿದೆ ಅಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕಾಂಗ್ರೆಸ್ನಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿರುವ ಆ ಒಂದು ಹೇಳಿಕೆ ಯಾವುದು? ತಮ್ಮದೇ ನಾಯಕರ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿದ್ದಾರ ಆ ಪ್ರಭಾವಿ ಸಚಿವ. ಸಿದ್ದರಾಮಯ್ಯ ವಿರುದ್ಧ ತಮ್ಮವರೇ ಮುನಿಸಿಕೊಂಡ್ರ? ಸಿದ್ದರಾಮಯ್ಯನವರ ಆಪ್ತರೇ ಈಗ ಒಬ್ಬೊಬ್ಬರೇ ದೂರ ಆಗ್ತಿದ್ದಾರೆ. ಕಾರಣ ಏನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸಿದ್ದರಾಮಯ್ಯ ಸಂಚಲನ ಸೃಷ್ಟಿ ಮಾಡುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಅದು ಪರಮೇಶ್ವರ್ ಡಿಸಿಎಂ ಆಗೋಕೆ ನಾನೇ ಕಾರಣ ಅಂತ ಪ್ರಸ್ತಾಪ ಮಾಡಿದ್ರು. ಒಂದೇ ಡಿಸಿಎಂ ಹುದ್ದೆ ಸೃಷ್ಟಿ ಆಗೋಕೆ ಕಾರಣ ನಾನು ಅಂತ ಕ್ರೆಡಿಟ್ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯನವರು. 3 ಡಿಸಿಎಂ ಹುದ್ದೆ ಬೇಡ ಅಂತ ಹಠ ಹಿಡಿದಿದ್ದು ನಾನು. ಸಿದ್ದರಾಮಯ್ಯ ಈ ಹೇಳಿಕೆಯಿಂದ ಈಗ ಆಪ್ತರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನಮ್ಮ ಬಾಸ್ ನಮಗೆ ಡಿಸಿಎಂ ಹುದ್ದೆ ತಪ್ಪಿಸಿದ್ರು ಅಂತ ಬೇಸರಗೊಳ್ತಿದ್ದಾರಂತೆ ಆಪ್ತರು. ಅದರಲ್ಲಿ ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್, ಯುಟಿ ಖಾದರ್ ಅವರಿಗೆ ನಿರಾಸೆ ಆಗೋಗಿದೆ. ತಮ್ಮ ಆಪ್ತರ ಮುಂದೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸತೀಶ್ ಜಾರಕಿಹೊಳಿ. ಕಾರಣ ಡಿಸಿಎಂ ಆಗ್ತೀನಿ ಅಂತ ಕನಸು ಕಂಡಿದ್ರು, ಕೆಪಿಸಿಸಿ ಅಧ್ಯಕ್ಷ ಪಟ್ಟದ ಕನಸು ಕಂಡ್ರು. ಬಟ್ ಯಾವುದು ಕೂಡ ಕೈಗೂಡ್ಲಿಲ್ಲ. ಕಾರಣ ಏನು ಅಂದ್ರೆ ಸಿದ್ದರಾಮಯ್ಯನವರೇ ಅಂತ. ನಮಗೆ ಸಿಗಬೇಕಾಗಿರುವ ಸ್ಥಾನಮಾನ ತಪ್ಪಿಸಿದ್ದಾರೆ ಅಂತ ಬೇಸರ ಹೊರಹಾಕಿದ್ದಾರಂತೆ. ಅಹಿಂದ ಸಮುದಾಯ ಎಲ್ಲವನ್ನ ಗಮನಿಸ್ತಾ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೊಂಡಿದ್ದಾರೆ. 20 ವರ್ಷಗಳ ಕಾಲ ಅಹಿಂದ ನಾಯಕತ್ವ, 2 ಡಿಸಿಎಂ ಹುದ್ದೆ ಬೇಕಾಗಿತ್ತು. ಈ ಬಾರಿ ವಿಪಕ್ಷ ನಾಯಕ 2 ಬಾರಿ ಸಿಎಂ ಆಗುವುದಕ್ಕೆ ಕಾರಣ ಈ ವರ್ಗ. ಬಟ್ ಅವರಿಗೆ ಅನ್ಯಾಯ ಮಾಡ್ಬಿಟ್ರಲ್ಲ ಸಿದ್ದರಾಮಯ್ಯನವರು ಅನ್ನುವಂತಹ ಬೇಸರವನ್ನ ತಮ್ಮ ಆಪ್ತರ ಬಳಿಯೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೊರಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಮೇಲೆ ಆಪ್ತರ ಪರಿಸ್ಥಿತಿ ಏನು? ತಮ್ಮ ಸ್ಥಾನವನ್ನ ಭದ್ರಾ ಮಾಡೋದಕ್ಕೆ ತಮ್ಮ ನಾಯಕ ಮುಂದಾಗ್ತಾರಾ ಅನ್ನುವಂಥ ನಿರೀಕ್ಷೆಯಲ್ಲೇ ಆಪ್ತರು ಇದ್ರು. ಬಟ್ ಯಾಕೋ ಸಿದ್ದರಾಮಯ್ಯನವರು ಆ ಕೆಲಸ ಮಾಡಲಿಲ್ಲ ಅನ್ನುವಂಥ ಬೇಸರ. ಒಂದು ಜಸ್ಟ್ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋ ಬೇಸರ ಮಾತ್ರ ಅಲ್ಲ, ಅದರಲ್ಲಿ ಪ್ರಬಲ ನಾಯಕರು, ಇನ್ಫ್ಯಾಕ್ಟ್ ಸತೀಶ್ ಜಾರಕಿಹೊಳಿ ಅವರು ಇರಬಹುದು, ಎಂಬಿ ಪಾಟೀಲ್ ಅವರು ಇರಬಹುದು, ಇವರೆಲ್ಲರೂ ಕೂಡ ಉಪಮುಖ್ಯಮಂತ್ರಿ ಆಗ್ತೀವಿ ಅಂತ ಕನಸು ಕಂಡವರು. ಬಟ್ ಆ ಅವಕಾಶವನ್ನ ತಪ್ಪಿಸಿದ್ದು ನಮ್ಮದೇ ನಾಯಕನ ಅನ್ನುವಂಥ ಬೇಸರ ಈ ನಾಯಕರು ತಮ್ಮ ಆಪ್ತರ ಬಳಿ ಹೇಳ್ಕೊಂಡಿದ್ದಾರಂತೆ. ಮುಖ್ಯಮಂತ್ರಿ ಆಗ್ಲಿಲ್ವಾ ಸರ್? ಕಾಲ್ ಭಾಗ ಇದ್ರು ಕೂಡ ರಾಜ್ಯದಲ್ಲಿ ಒಂದ್ಸರಿ ಮುಖ್ಯಮಂತ್ರಿ ಆಗ್ಲಿಲ್ವಲ್ಲ ಜನ? ಯಾರು ನೀವು ಗೊತ್ತಾ? ನೀವು ಗೊತ್ತಿಲ್ಲ ಮಾಡಿ ಹೋರಾಟನ ನಾನ್ ಮಾಡೋದಲ್ಲ, ಒಬ್ನೇ ಮಾಡಕ್ ಆಗಲ್ಲ ಅದನ್ನ. ಸುಮ್ಮನೆ ಏನೇನೋ ಮಾತಾಡ್ತೀರಿ, ಕೂತ್ಕೊಂಡು ಏನೋ ಮಾತಾಡ್ತೀರಿ. ಸುಮ್ಮನೆ ಏನೋ ಮಾತಾಡ್ತೀರಿ. ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಿಸ್ತವ್ರು ಯಾರು? ಪರಮೇಶ್ವರ್ಗೆ. ನಾಲ್ಕೈದು ಮಾಡಬೇಕು ಅಂತಿದ್ರು. ಒಬ್ಬರಿಗೆ ಮಾಡಬೇಕು ಅಂತ ಹೇಳಿ ಮಾಡಿಸಿದವ್ರು ಯಾರು? ಆಯ್ತಪ್ಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಅತಿ ಹೆಚ್ಚು ಸುದ್ದಿಯಲ್ಲಿದ್ದಾರೆ. ಆಪ್ತರು ಬೇಸರಗೊಳ್ಳೋದಕ್ಕೆ ಕಾರಣ ಏನು? ಸಿದ್ದರಾಮಯ್ಯನವರೇ ಕಾರಣನಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗ್ತಾ ಇದೆ. ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಹೇಗೆ ತಪ್ತು ಅನ್ನುವಂಥದ್ದನ್ನ ತಮ್ಮ ಆಪ್ತರ ಬಳಿ ಹಿಂದೆ ಹೇಳ್ಕೊಂಡಿದ್ರು.
ಬೆಳಗಾವಿ ಅಧಿವೇಶನ ಸಮಯದಲ್ಲಿ ಸುಮಾರು 40-45 ಶಾಸಕರು, ಅದರಲ್ಲೂ ನಮ್ಮ ಪಡೆಯಲ್ಲಿದ್ದವರೇ ಒಂದಷ್ಟು ಜನ ಸಹಿ ಸಂಗ್ರಹ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ರವಾನೆ ಮಾಡಿದ್ರು. ರಾಜ್ಯದಲ್ಲಿ ಆಗ್ತಿರುವಂತಹ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಕೊಡಿ ಅನ್ನುವಂತ ಒಂದು ರೀತಿಯಲ್ಲಿ ಸಹಿ ಸಂಗ್ರಹ ಮಾಡಿದ್ದೆ ಇಷ್ಟೆಲ್ಲ ಬೆಳವಣಿಗೆ ಕಾರಣ ಅನ್ನುವಂತ ಒಂದು ಅಸಮಾಧಾನ ಸಿದ್ದರಾಮಯ್ಯ ಅವರ ಮನಸ್ಸಲ್ಲಿ ಇರುವಂತದ್ದು. ಅದಾದ ಬಳಿಕ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದಾವೆ ಅನ್ನುವಂತ ಒಂದು ರಾಜಕೀಯ ಚರ್ಚೆ ಕಾಂಗ್ರೆಸ್ ಅಲ್ಲಿ ಸದಾ ಕೂಡ ಆಗ್ತಾ ಇದೆ. ಮೊನ್ನೆ ಯಾವಾಗ ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡಿಸಿದ್ದು ನಾನೇ ಅನ್ನುವಂಥದ್ದನ್ನ ಆ ಸಮುದಾಯದ ಸಭೆಯಲ್ಲಿ ಹೇಳಿದ್ರು. ಅದಾದ ಬಳಿಕ ರಾಜ್ಯ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಇನ್ನಷ್ಟು ಮಾತುಕತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಈ ಹೇಳಿಕೆ ಬಂದ ಬಳಿಕವೇ ಅವ್ರು ರಿಯಾಕ್ಟ್ ಮಾಡಿದ್ರು. ನಾವು ಸಿದ್ದರಾಮಯ್ಯ ಅವರನ್ನ ಕಳೆದ 20-25 ವರ್ಷಗಳಿಂದಲೂ ಕೂಡ ಅಹಿಂದ ನಾಯಕ ಅಂತ ನಾವೇ ಬೆಳೆಸ್ಕೊಂಡು ಬಂದ್ವಿ, ನಾವೇ ಅವ್ರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಸಪೋರ್ಟ್ ಮಾಡಿದ್ವಿ. ಅವ್ರು 2 ಬಾರಿ ಉಪಮುಖ್ಯಮಂತ್ರಿ ಆಗೋದಕ್ಕೆ, 2 ಬಾರಿ ವಿರೋಧ ಪಕ್ಷದ ನಾಯಕರಾಗೋದಕ್ಕೆ, 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೂ ಕೂಡ ನಮ್ಮ ಸಪೋರ್ಟ್ ಇತ್ತು. ಆದ್ರೆ ನಮಗೆ ಅವಕಾಶ ಸಿಗುವಂತ ಒಂದು ಸಂದರ್ಭದಲ್ಲಿ ಆ ಅವಕಾಶವನ್ನ ಸಿಗದೇ ಇರುವಂತಹ ನೋಡ್ಕೊಳ್ಳೋದ್ರಲ್ಲಿ ಸಿದ್ದರಾಮಯ್ಯ ಅವರು ಮುಂದಾದ್ರ ಅನ್ನುವಂತ ಒಂದು ಅನುಮಾನ ಮತ್ತೆ ಪ್ರಶ್ನೆಗಳು ಅವರ ಹೇಳಿಕೆಯಿಂದಲೇ ನಮಗೆ ಗೊತ್ತಾಗ್ತಿದೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂತ ಒಂದು ವಿಚಾರ ಚರ್ಚೆ ಆರಂಭ ಆದಾಗ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಇತ್ತು. ಆದ್ರೆ ಉಪಮುಖ್ಯಮಂತ್ರಿ ಮಾಡೋ ವಿಚಾರದಲ್ಲಿ ಕೆಲವರು ಬೇರೆ ಬೇರೆ ಅಭಿಪ್ರಾಯಗಳನ್ನ ಹೇಳಿದ್ರು. ಸ್ವತಃ ಡಿ.ಕೆ. ಶಿವಕುಮಾರ್ ಅವರೇ 3-4 DCM ಗಳನ್ನ ಮಾಡಿದ್ರೆ ಎಲ್ಲಾ ಸಮುದಾಯಗಳು ಕೂಡ ಅವಕಾಶ ಸಿಗುತ್ತೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಇದೇ ಅಭಿಪ್ರಾಯ ಸಿದ್ದರಾಮಯ್ಯ ಅವ್ರದ್ದು ಕೂಡ ಇರಬಹುದು ಅನ್ನುವಂತ ಒಂದು ರೀತಿಯಲ್ಲಿ ಇತ್ತು. ಪರಮೇಶ್ವರ್, ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಅವತ್ತಿಗೆ ಸಿದ್ದರಾಮಯ್ಯ ಜೊತೆ ಬಹಳಷ್ಟು ಚೆನ್ನಾಗಿದ್ದಂತಹ ಜಮೀರ್ ಅಹಮದ್ ಖಾನ್, ಇಲ್ಲ ಅಂತ ಹೇಳಿದ್ರೆ ಯುಟಿ ಖಾದರ್, ಇವ್ರ ನಾಲ್ವರಿಗೂ ಕೂಡ DCM ಹುದ್ದೆ ಸಿಗಬಹುದು ಅಂತ. ಮುಸ್ಲಿಂ ಸಮುದಾಯಕ್ಕೊಂದು, ದಲಿತ ಸಮುದಾಯಕ್ಕೊಂದು, ST ಸಮುದಾಯಕ್ಕೊಂದು, ಲಿಂಗಾಯತ ಸಮುದಾಯಕ್ಕೊಂದು, ಈ ರೀತಿಯಾಗಿ ಪ್ರಬಲ ಸಮುದಾಯಗಳು ಯಾವೆಲ್ಲ ಇದಾವೋ ಅವ್ರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಆಗ್ತಿದೆ ಅನ್ನುವಂತ ಒಂದು ಅಭಿಪ್ರಾಯಗಳು ಕಾಂಗ್ರೆಸ್ ವಲಯದಲ್ಲಿ ಇತ್ತು. ಆದ್ರೆ ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಒಳ ಮೀಸಲಾತಿ ವಿಚಾರ ಸಭೆಯಲ್ಲಿ ನಾನು ಪರಮೇಶ್ವರ್ ಅವರನ್ನ ಒಬ್ಬರನ್ನೇ ಮಾಡ್ಬೇಕು ಅನ್ನುವಂತ ಒತ್ತಾಯ ಮಾಡೋದ್ರಿಂದಾಗಿ ಪರಮೇಶ್ವರ್ ಅವರು DCM ಒಬ್ಬರೇ ಆದ್ರು. ಇಲ್ಲ ಅಂತ ಹೇಳಿದ್ರೆ 4-5 ಜನ ಮಾಡ್ತಿದ್ರು, ಅದಕ್ಕೆ ಯಾವುದೇ ಪ್ರಾಶಸ್ತ್ಯತ ಇರ್ಲಿಲ್ಲ ಅಂತ. ಆ ಮುಖೇನ ಈಗ ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ನಡುವೆ ಏನು ಬಹಳಷ್ಟು ಭಿನ್ನಾಭಿಪ್ರಾಯಗಳು ಇದಾವೆ ಅಂತ ಚರ್ಚೆ ಆಗ್ತಿತ್ತು. ಆ ಭಿನ್ನಾಭಿಪ್ರಾಯಗಳು ಇನ್ನಷ್ಟು ಜಾಸ್ತಿ ಆಗಿದೆ. ಸ್ವಾಭಾವಿಕವಾಗಿ ಎಂ ಬಿ ಪಾಟೀಲ್ ಆಗಿರ್ಬೋದು, ಜಮೀರ್ ಆಗಿರ್ಬೋದು, ಅದೇ ರೀತಿ ಸತೀಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ನಮ್ಮ ಅವಕಾಶವನ್ನ ನಮ್ಮನ್ನ ಇಷ್ಟು ದಿನಗಳ ಕಾಲ ರಾಜಕೀಯವಾಗಿ ನಾವು ಬೆಳೆಸ್ಕೊಂಡು ಬಂದವರು, ನಮ್ಮನ್ನು ಬೆಳೆಸಿದವ್ರೆ, ನಮಗೆ ಮುಳುವಾದ್ರ ಅನ್ನುವಂತ ಒಂದು ಚರ್ಚೆ ಆರಂಭ ಆಗಿರುವಂತದ್ದು ನಿಜ ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.